ಹಿಡ್ಕೋ. ಹ್ಯಾಪಿ ಆನಿವರ್ಸರಿ. ಬಂಗಾರಿ ನೋಡಿ ಫೋಟೋನೇ ನೋಡ್ತಾವಳೆ. ಇಟ್ಬಿಟ್ಟು ಹೋದರೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ಮತ್ತು ಪಾತ್ರೆ ಅಲ್ಲೇ ಇಟ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೊಟ್ಟೋಗ್ತಾರೆ. ಮತ್ತು ಅಷ್ಟು ಪ್ರೀತಿಯಿಂದ ಇಂಡೋರ್ ಪ್ಲ್ಯಾಂಟ್ನ ಬೆಳೆಸಿದ್ದೆ. ಗಿಡ ಯಾವುದು ಅಂತಲೂ ಗೊತ್ತಾಗದೇ ಇರೋಷ್ಟು ಒಣಗೋಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಬ್ ಬುಕ್ ಮಾಡಿದ್ದೆ, ಬಂತು. ನಾನು ಅಮ್ಮ ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ. ಏನಂದರೆ ಲೈಫಲ್ಲಿ ಬಿಗ್ ಚೇಂಜಸ್ ನಡೀತಾ ಇದೆ. ಮಕ್ಕಳು ಇಟ್ಕೊಂಡು ಇದೆಲ್ಲ ಮಾಡೋದು ರಿಸ್ಕ್, ಆದರೂ ಕೂಡ ಒಂದು ರಿಸ್ಕ್ ತಗೊಳ್ತಾ ಇದ್ದೀನಿ. ಏನಂದರೆ ಮನೆ ಶಿಫ್ಟಿಂಗು. ಹೌದು, ಇಷ್ಟು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆ ಶಿಫ್ಟ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅದು ಒಬ್ಬರಲ್ಲ ಇಬ್ಬರಿಬ್ಬರು. ಸೊ ಹೇಗೆ ಏನು ನನಗೂ ಗೊತ್ತಿಲ್ಲ, ನೋಡೋಣ. ಇನ್ನೂ 2 ಡೇಸ್ ಟೈಮ್ ಇದೆ. ಹಾಗಾಗಿ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನಿಲ್ಲ ಅಂದರೆ ಮನೆ ಶಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಐಟಮ್ಸ್ಗಳು ಎಲ್ಲೆಲ್ಲಿ ಏನೇನಿರುತ್ತೆ, ಅದು ಹೇಗೆ ಎತ್ತಿರ್ತಾರೆ, ಅದು ನನಗೆ ಆಮೇಲೆ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳ ಜೊತೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಬರ್ತಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡೋಣ ಹೇಗೆ ಮಾಡ್ತೀನಿ, ಏನು ಗೊತ್ತಿಲ್ಲ. ಬನ್ನಿ, ನಿನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಹೇಗೆ ಮಾಡ್ತೀನಿ, ಹೇಗೆ ಏನು ತಿಳ್ಕೊಳ್ಳೋಣ ಬನ್ನಿ. ಮಕ್ಕಳಿಗೆ ಕಾರಲ್ಲಿ ಹೋಗೋದು ಅಂದರೆ ಫುಲ್ ಖುಷಿ. ಆರಾಮಾಗಿ ಕೂತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹಾಗೆ ನಿದ್ದೆನೂ ಮಾಡಿಬಿಡ್ತಾರೆ. ಸೊ ಏನು ಗಲಾಟೆ ಮಾಡೋದಿಲ್ಲ. ಆರಾಮಾಗಿ ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಆಲ್ಮೋಸ್ಟ್ 1 ಅವರ್ ಜರ್ನಿ ಮುಗಿಸ್ಕೊಂಡು ಮನೆ ಸೇರಿದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ಕಮ್ಮಿ ಇತ್ತು. ಎಲ್ಲಿದ್ದೀನಿ ಅಂತ ಗೆಸ್ ಮಾಡ್ತಿದ್ದೀರಾ? ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆ. ಅಮ್ಮನ ಮನೆಯಿಂದ ಈಗ ಮಧ್ಯಾಹ್ನ ತಾನೇ ಪಾಪನ ಕರ್ಕೊಂಡು ಅಮ್ಮನ ಜೊತೆ ನಾನು ಬಂದೆ. ಏನು ವಿಷಯ ಅಂದರೆ ಆ್ಯಕ್ಚುಲಿ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ತುಂಬ ಮುಂಚೆನೇ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಕೂಡ ಆಗಿರಲಿಲ್ಲ. ಇನ್ನೇನು ಮನೆ ಹುಡುಕಿದ್ವಿ, ಇನ್ನೇನು ಶಿಫ್ಟ್ ಆಗಬೇಕು ಅನ್ನೋ ಟೈಮಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಸೊ ಆ ಟೈಮಲ್ಲಿ ಮನೆ ಶಿಫ್ಟ್ ಮಾಡಬಾರ್ದು ಅಂತ ಹಿಂಗೆ 1 ವರ್ಷ ತಿಳ್ಕೊಂಬಂದರು. ಅದಾದಮೇಲೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಮಗು ಅದು ಇದು ಅಂತಲೇ ಟೈಮ್ ಎಲ್ಲ ಕಳೆದೋಯ್ತು. ನೆಕ್ಸ್ಟು ಇವಾಗ 1 ತಿಂಗಳಿಂದ ಮನೆ ಹುಡುಕ್ತಾಯಿದ್ರು. ಸೊ ಇವಾಗ ಮನೆ ಸಿಕ್ಕಿದೆ. ಸೊ ಮನೆ ಶಿಫ್ಟ್ ಮಾಡಬೇಕು. ಹಾಗಾಗಿ ನಾನು, ಅಮ್ಮ, ಪಾಪು ಇಬ್ಬರು 4 ಜನ ಬಂದಿದ್ದೀವಿ. ಸೊ ಇವಾಗ ಒಂದೊಂದಾಗಿ ನನ್ನ ರೂಮಿಂದ ಶಿಫ್ಟಿಂಗ್ ಪ್ಯಾಕಿಂಗ್ ಶುರು ಮಾಡಬೇಕು. ಎಲ್ಲ ನಮ್ಮ ಮಾವ ಆಲ್ರೆಡಿ ಕರ್ಟನ್ ಬಾಕ್ಸ್ಗಳು ತಂದು ಇಟ್ಟಿದ್ದಾರೆ. ಅದಕ್ಕೆ ಈಗ ಒಂದೊಂದೇ ಎಲ್ಲ ಪ್ಯಾಕ್ ಮಾಡಬೇಕು. ಸೊ ನಾನು ಈ ಮನೆನ ಕ್ವಿಕ್ಕಾಗಿ ಹೋಮ್ ಟೂರ್ ಮಾಡ್ಕೊಂಬರ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಬಾಯ್. ಹಾಯ್, ಇದೇ ನಮ್ಮ ಮನೆ. 4 ವರ್ಷದಿಂದ ಇಲ್ಲಿದ್ವಿ. ಇವಾಗ ಶಿಫ್ಟ್ ಆಗೋದು ಅಂದರೆ ಒಂಥರ ಬೇಜಾರಿನ ವಿಷಯ. ಬನ್ನಿ ಫಸ್ಟ್ ಮನೆ ಹೇಗಿದೆ ತೋರಿಸ್ತೀನಿ. ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಸೊ ಮನೆ ಎಂಟ್ರೆನ್ಸ್ ಹೀಗಿದೆ. ಸೊ ಇಲ್ಲಿಂದ ಎಂಟರ್ ಆಗ್ತಿದ್ದ ಹಾಗೆ ಮಕ್ಕಳು ಮಲಗಿದ್ದಾರೆ ಅಂತ ಲೈಟ್ ಆಫ್ ಮಾಡಿದ್ದಾರೆ. ಟ್ರಾವೆಲ್ ಎಲ್ಲ ಮಾಡ್ಕೊಂಬಂದು ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರನ್ನೇನು ಎದುರಿಸೋಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲೇ ಎಂಟ್ರೆನ್ಸಲ್ಲೇ ಹಾಗೆ ಮಲಗಿಸ್ಬಿಟ್ವಿ. ಇದೇ ನೋಡಿ, ಬರ್ತಿದ್ದ ಹಾಗೆ ಹಾಲಿದೆ. ತುಂಬ ವಿಶಾಲವಾಗಿದೆ ಹಾಲು. ಹಾಗಾಗಿ ಡಿವೈಡರ್ ಇಟ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದ್ದೀವಿ. ಎಂಟ್ರೆನ್ಸಲ್ಲೇ ದೇವ್ರ ಮನೆ ಕಾಣುತ್ತೆ. ಅದಾದಮೇಲೆ ಈ ಕಡೆ ಟಿ ವಿ, ಈ ಕಡೆ ಎಲ್ಲ ಸೋಫಾ ಇಟ್ಟಿದ್ದೀವಿ. ಆ್ಯಂಡ್ ನಾನೇ ಇದನ್ನು ಪೇಂಟ್ ಮಾಡಿರೋದು. ಮಿಕ್ಕಿ ಮೌಸ್ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಪೇಂಟ್ ಮಾಡಿದ್ದು. ಸೊ ಮನೆ ನೋಡಿ ಯಾವ ಸ್ಥಿತಿಲಿದೆ ಅಂತ. ಎಲ್ಲ ಅರ್ಧಂಬರ್ಧ ಪ್ಯಾಕಿಂಗ್ ನಡೀತಾ ಇರೋದ್ರಿಂದ ಎಲ್ಲ ಅಂಡ್ಬಿಟ್ಟಿದ್ದಾರೆ ಆಚೆ. ಸೊ ಇದೊಂದು ರೂಮು, ಅದೊಂದು ರೂಮು. ಇದು ನನ್ನ ಹಸ್ಬೆಂಡ್ ಇವರು. ಇಲ್ಲಿ ಕಿಚನ್ ಬರುತ್ತೆ. ಹಾಗೆ ಅದ್ರ ಪಕ್ಕನೇ ಈ ಕಡೆ ಸ್ವಲ್ಪ ಸ್ಟೋರೇಜ್ ಥರ ಇಟ್ಟಿದ್ದೀವಿ. ಇದು ಇಲ್ಲೊಂದು ರೂಮ್ ಇದೆ.
ಹಾಗೆ ಇದು ನಮ್ಮ ಅತ್ತೆಯವರು ತೀರ್ಕೊಂಡು 1.5 ವರ್ಷ ಆಯಿತು. ದಿನ ಪೂಜೆ ಮಾಡೋದ್ರಿಂದ ಫೋಟೋ ಕೆಳಗಡೆನೇ ಇಟ್ಕೊಂಡಿದ್ದೀವಿ. ಸೊ ದೇವ್ರ ಮನೆ ಈ ರೀತಿ ಇದೆ. ಈಗ ನಮ್ಮ ರೂಮಿಗೆ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು, ಇನ್ನೂ ಏನು ಪ್ಯಾಕಿಂಗ್ ಆಗಿಲ್ಲ. ಎಲ್ಲ ಇವಾಗ ಶುರು ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶುರು ಮಾಡ್ತೀವಿ. ನೋಡಿ ಕ್ಯೂಟ್ ಡಾಲ್ ಇದು. ಆ್ಯಕ್ಚುಲಿ ಗಿಡ ಬೆಳೆಸಿದ್ದೆ ಪಾಟಲ್ಲಿ, ಇಂಡೋರ್ ಪ್ಲ್ಯಾಂಟು. ಆ ಪಾಟಲ್ಲಿ ಯಾವ ಗಿಡ ಇತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ, ಆ ರೀತಿ ಒಣಗಿಸಿಟ್ಟಿದ್ದಾರೆ. ಸೊ ಈ ರೀತಿ ಇದೆ ನಮ್ಮ ರೂಮ್ ಪರಿಸ್ಥಿತಿ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿಂದ ಆಪೋಸಿಟ್ಟೆ ಇನ್ನೊಂದು ರೂಮ್ ಇದೆ. ಆ್ಯಕ್ಚುಲಿ ಅದು ತುಂಬ ಚಿಕ್ಕ ರೂಮು, ಒಂದೇ ಒಂದು ದಿವಾನ್ ಇಡಿಸುತ್ತೆ ಅಷ್ಟೇ. ಅದಿಟ್ಬಿಟ್ಟು ಒಂದು ವಾರ್ಡ್ರೋಬ್ ಇಟ್ಟಿದ್ದೀವಿ. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಬಟ್ ನಮ್ಮ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ನಾವು ಕಾಮನ್ ಬಾತ್ರೂಮೇ ಯೂಸ್ ಮಾಡ್ತಾಯಿದ್ವಿ. ಇದು ದೊಡ್ಡದಾಗೆ ಇದೆ ಬಾತ್ರೂಮು, ಇಲ್ಲಿ ಯಾರು ಯೂಸ್ ಮಾಡಲ್ಲ. ಈ ರೂಮ್ ಹಾಗೆ ಸ್ಪೇರಾಗಿ ಬಿದ್ದಿದೆ, ಯಾರಾದರೂ ಗೆಸ್ಟ್ಗಳು ಬಂದರೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ನೋಡಿ ನಾವು ತಂದಿರೋ ಲಗೇಜ್ಗಳೆಲ್ಲ ಹಾಗೆ ಇಲ್ಲೆಲ್ಲ ಇಟ್ಟಿದ್ದೀವಿ. ರೂಮಲ್ಲಿ ಇಟ್ಟರೆ ಮತ್ತು ಪ್ಯಾಕೇಜ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇಲ್ಲಿ ಎಲ್ಲ ವೇಸ್ಟ್ ಎಲ್ಲ ಹಾಕಿದ್ದೀವಿ. ನ್ಯೂಸ್ ಪೇಪರ್ ಇಡೋದಕ್ಕೆಲ್ಲ ಜಾಗ ಇದೆ. ಆ್ಯಂಡ್ ಇದು ಕಾಮನ್ ಬಾತ್ರೂಮ್ ಇದೆ ಇಲ್ಲಿ. ಹಾಗೆ ಹಿಂದೆ ಬಂದರೆ ಯುಟಿಲಿಟಿ ಸ್ಪೇಸಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಬಟ್ ಇಲ್ಲೇನು ಬಟ್ಟೆ ಎಲ್ಲ ಏನು ಒಣಗ್ಸೋಕ್ಕೆ ಆಗೋದಿಲ್ಲ, ಇಲ್ಲೆಲ್ಲ ಬಿಸಿಲು ಬೀಳಲ್ಲ. ಹಾಗಾಗಿ ಮೇಲ್ಗಡೆನೇ ಬಟ್ಟೆ ಒಣಗಿಸ್ಕೋಬೇಕು. ಇಲ್ಲೆಲ್ಲ ಯಾರೂ ಕ್ಲೀನೇ ಮಾಡಿಲ್ಲ, ಅದಕ್ಕೆ ತುಂಬ ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಹೋಗೋದಕ್ಕೆ ಹಿಂಸೆ ಆಗುತ್ತೆ. ಸೊ ಅಲ್ಲಿಂದ ಈ ಕಡೆ ಬಂದರೆ ಅಡುಗೆ ಮನೆ ಸಿಗುತ್ತೆ. ಅಡುಗೆ ಮನೇಲಿ ಆ್ಯಕ್ಚುಲಿ ಅಡುಗೆಯವರಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಇವ್ರು ಇರೋದ್ರಿಂದ ನನ್ನ ಹಸ್ಬೆಂಡ್ಗೂ ಮಾವಂಗೂ ತುಂಬಾ ಹೆಲ್ಪ್ ಆಗ್ತಾಯಿದೆ. ಇಲ್ಲ ಅಂದಿದ್ರೆ ಪಾಪ ಅವ್ರಿಗೆ ಊಟ ತಿಂಡಿಗೆಲ್ಲ ತುಂಬ ಕಷ್ಟ ಆಗಿರೋದು. ಮಧ್ಯಾಹ್ನ ಬಂದು ಕ್ಲೀನಾಗಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾರೆ. ನೋಡಿದ್ರಲ್ಲ, ಅಡುಗೆ ಮನೆ ಕೂಡ ತುಂಬಾ ದೊಡ್ಡದಾಗಿದೆ. ಒಬ್ಬರಲ್ಲೇ ಮಲ್ಕೋಬೋದು ಡಬಲ್ ಕಾಟ್ ಹಾಕ್ಕೊಂಡು, ಅಷ್ಟು ದೊಡ್ಡದಾಗಿದೆ. ಹಾಲು ಕೂಡ ತುಂಬ ವಿಶಾಲವಾಗಿದೆ. ನೋಡ್ಕೊಂಬಂದ್ರಿ ಅಲ್ಲ, ಆ್ಯಕ್ಚುಲಿ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಗೊತ್ತಾ ಮನೇನ. ಸೊ ನಾನು ಅಮ್ಮನ ಮನೆಗೆ ಹೋಗಿದ್ದು. ಇಲ್ಲಿ ಇಬ್ಬರು ಬ್ಯಾಚುಲರ್ಸ್ ಬಾಯ್ಸ್ಗಳಾಗ್ಬಿಟ್ಟಿದ್ದಾರೆ. ಏನಂದರೆ ನಮ್ಮ ಮಾವ, ನಮ್ಮ ಹಸ್ಬೆಂಡು ಇಬ್ಬರೇ ಮನೇಲಿ ಏನೂ ಮಾಡ್ಕೊಳ್ಳೋದಿಲ್ಲ. ಅವ್ರು ಬರ್ತಾರೆ, ಅಡುಗೆ ಮಾಡಿಬಿಟ್ಟು ಇಟ್ಬಿಟ್ಟು ಹೋದರೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ಮತ್ತು ಪಾತ್ರೆ ಅಲ್ಲೇ ಇಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೊಟ್ಟೋಗ್ತಾರೆ. ಮತ್ತು ಕೆಲಸದವ್ರು ಬರ್ತಾರೆ, ಅವ್ರು ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಅಲ್ಲಿಗೆ ಇಟ್ಬಿಟ್ಟು ಹೊಟ್ಟೋಗ್ತಾರೆ. ಪಾತ್ರೆ ಜೋಡಿಸ್ತಾನೂ ಇಲ್ಲ. ಆಮೇಲೆ ಹಂಗೆ ಮನೆ ಕ್ಲೀನಿಂಗು ಗೊತ್ತಲ್ಲ, ಅಲ್ಲಲ್ಲಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ನೀಟಾಗಿ ಮಾಡೋದಿಲ್ಲ. ಇವ್ರ ಬಟ್ಟೆಗಳು ಅದು ಇದು ಎಲ್ಲ ಏನಾದರೂ ತಂದಿದ್ದು ಅದ್ರ ಕವರ್ಗಳು ಎಲ್ಲ ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ನನಗೆ ಮನೆಗೆ ಬಂದಿದ್ದ ತಕ್ಷಣ ನನಗೆ ಫಸ್ಟು ನೋಡಿ ನನಗೆ ಇರಿಟೇಟಾಗಿ ಹೋಗುತ್ತೆ. ಮನೆ ಯಾವತ್ತಿದ್ರೂ ನೀಟಾಗಿರಬೇಕು. ನಾನು ಮಧ್ಯಾಹ್ನ 12 ಗಂಟೆಗೇನೋ ನಾವು ಬಂದಿದ್ದು. 2 ಗಂಟೆ ತನಕ ನನಗೆ ಆ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಅದ್ರ ಜಾಗಕ್ಕೆ ಎತ್ತಿಡೋದೇ ಆಗೋಯಿತು. ಮಕ್ಕಳು ಅಳ್ತಾ ಇದ್ವು. ನಮ್ಮಮ್ಮ ಮೊದಲು ಹಾಲು ಕೊಡೆ ಆಮೇಲೆ ಎತ್ತಿಡುವಂತೆ ಅಂತಿದ್ರು. ನಾನಿಲ್ಲ ಫಸ್ಟು ಬಟ್ಟೆ ಎಲ್ಲ ಎತ್ತಿಡಬೇಕು, ಪಾತ್ರೆಗಳು ಇದು ನೋಡಿ ಹೆಂಗೆ ಆಗೋಗಿದೆ ಅಂದ್ಬಿಟ್ಟು ಅದನ್ನೆಲ್ಲ ನಾನು ಮುಗಿಸ್ದೆ. ಅಷ್ಟೋ ತನಕ ಅಮ್ಮ ನೋಡ್ಕೊಳ್ತಾಯಿದ್ರು. ಸೊ ಈಗ ಊಟ ಆಯಿತು. ಕೆಲಸದವ್ರು ಅಡುಗೆಯವ್ರು ಬಂದಿದ್ದರು. ಆ್ಯಕ್ಚುಲಿ ಅಡುಗೆ ಮಾಡಿಕೊಟ್ರು, ಊಟ ಮಾಡಿದ್ವಿ, ಊಟ ಆಯಿತು. ಈಗ ಎಲ್ಲ ಮಲಗಿದ್ದಾರೆ. ಸೊ ನಂದು ಇವಾಗ ಪ್ಯಾಕಿಂಗ್ ಕಾರ್ಯ ಶುರು ಮಾಡ್ಕೋಬೇಕು. ನಮ್ಮ ಮಾವ ಅದೇ ಬಾಕ್ಸ್ಗಳು ತಂದು ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಪ್ಯಾಕ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಎಲ್ಲಿ ಕೈ ಹಾಕ್ತಿದ್ದೀನಿ ಅಂದರೆ ನನ್ನ ಸಿಲ್ಕ್ ಸ್ಯಾರೀಸು. ಮೊದಲು ಅದನ್ನು ನೀಟಾಗಿ ಎತ್ತಿಡಬೇಕು. ಅದು ಎತ್ತಿಟ್ರೆ ನನಗೆ ಜೀವಕ್ಕೊಂಥರ ಸಮಾಧಾನ ಇದ್ದಂಗೆ. ಯಾಕಂದರೆ ಕಾಸ್ಟ್ಲಿ ಇರೋವೇ ಆ ಸೀರೆಗಳು, ಆಮೇಲೆ ಮಿಕ್ಕಿದವೆಲ್ಲ ಅವೆಲ್ಲ ಹಂಗೆ ಹಿಂಗೆ ಆದರೂ ಪರವಾಗಿಲ್ಲ, ನಡೆಯುತ್ತೆ. ಬಟ್ ಸೀರೆಗಳು ಹಾಗಲ್ಲ ಅಲ್ವಾ. ನಿಮಗೂ ಎಷ್ಟೊಂದು ಜನಕ್ಕೆ ಇದು ಅನುಭವ ಆಗಿರುತ್ತೆ. ಮನೆ ಶಿಫ್ಟಿಂಗ್ ಟೈಮಲ್ಲೇ ತುಂಬ ಸೀರೆಗಳು ಹಾಳಾಗಿರುತ್ತೆ, ಅದನ್ನ ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಹಾಗಾಗಿ ನನಗಿರೋದೇ 1-2 ದಿನ ಟೈಮು. ಅದರಲ್ಲಿ ಏನೇನು ಎತ್ತಿಡ್ತೀನೋ ಬಿಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ
ಫಸ್ಟು ಸಿಲ್ಕ್ ಸ್ಯಾರೀಸ್ ಎತ್ತಿಡೋಣ, ಆಮೇಲೆ ನಂದು ಮೇಕಪ್ ಐಟಮ್ಸು ಮತ್ತು ನನಗೆ ಬೇಕಾಗಿರೋ ಮೇಯ್ನ್ ಐಟಮ್ಸ್ಗಳು ಅವು ಎತ್ತಿಟ್ಕೊಳ್ಳೋದು. ಇನ್ನು ಜ್ಯುವೆಲರಿ ಅವು ಇವು ಎಲ್ಲ ಲಾಕರಲ್ಲಿರೋದ್ರಿಂದ ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಆಮೇಲೆ ನನ್ನ ಹಸ್ಬೆಂಡು ಅವರು ನೀಟಾಗಿ ಐರನ್ ಮಾಡಿರೋ ಅಂಥ ಶರ್ಟ್ಗಳನ್ನ ಅವ್ರು ಫಸ್ಟ್ ಎತ್ತಿಟ್ಕೊಂಡ್ಬಿಡ್ತಾರೆ. ಆಮೇಲೆ ಆ್ಯಕ್ಚುಲಿ ಜಾಸ್ತಿ ಐರನ್ ಆಗಿಲ್ಲದೆ ಇರೋದ್ರಿಂದ ಅದೆಲ್ಲ ಒಂದು ಬಾಕ್ಸಿಗೆ ಹಾಗೆ ಡಂಪ್ ಮಾಡಿಬಿಟ್ಟು ಅಲ್ಲೋಗಿ ಓಪನ್ ಮಾಡಿಕೊಂಡ್ರೆ ನಡೆಯುತ್ತೆ, ಅದ್ರದ್ದೇನು ತಲೆ ಬಿಸಿ ಇಲ್ಲ. ಸೊ ಮಾಡ್ಕೋಬೇಕು. ಶುರು ಮಾಡಿದ್ದೀನಿ ಆಲ್ರೆಡಿ, ಒಂದು ಚೂರು ಶುರು ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಏನಾಗ್ತಾಯಿದೆ ಅಂತ. ಸೊ ಈ ಥರ ಬಾಕ್ಸ್ಗಳು ಒಂದು 10-15 ಬಾಕ್ಸ್ಗಳು ತಂದಿದ್ದಾರೆ, ಅದಕ್ಕೆಲ್ಲ ಹಾಕಿಡ್ತಾಯಿದ್ದೀನಿ. ನಾನು ಆಲ್ರೆಡಿ ಸಿಲ್ಕ್ ಸ್ಯಾರೀಸು, ನನ್ನ ಬ್ಲೌಸ್ ಹೊಲಿಸಿರೋದು, ಇದು ಐಟಮ್ಸ್ಗಳು ಎಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ ಒಂದು ಬಾಕ್ಸ್ ಫುಲ್ಲು. ಸೊ ಇದು ಹೊಲಿಸಿಲ್ದೇ ಇರೋದು, ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಮೇಲ್ಗಡೆ ಹಾಗೆ ಇಟ್ಟಿದ್ದೀನಿ. ಸೊ ಇದು ಒಂದು ಬಾಕ್ಸು ಕಂಪ್ಲೀಟ್ ಆಯಿತು. ಇದನ್ನಿನ್ನು ಪ್ಯಾಕ್ ಮಾಡಿ ಮೇಲ್ಗಡೆ ಬರೆದು ಬಿಡಬೇಕಷ್ಟೆ. ಹಾಗಾಗಿ ಬರೆಯೋದಕ್ಕೆ ಪೆನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಮಿಸ್ ಆಗಬಾರ್ದಲ್ವ ಐಟಮ್ಸ್ಗಳು, ಹಾಗಾಗಿ ಸೊ ಬರೆದಿಟ್ಟಿದ್ದೀನಿ. ಇದನ್ನು ನನಗೆ ಮೂವ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ, ಫುಲ್ ಭಾರ ಇದೆ. ಸೊ ಕಷ್ಟಪಟ್ಟು ಇದನ್ನು ಜರುಗಿಸಿ ನೆಕ್ಸ್ಟು ಶುರು ಮಾಡಬೇಕು. ನೋಡಿ, ಇಷ್ಟು ಇಲ್ಲಿ ಇದ್ದಿದ್ದೆಲ್ಲ ಹ್ಯಾಂಗರಲ್ಲಿ ಇದ್ದಿದ್ದು ರೇಷ್ಮೆ ಸೀರೆ ಮೇನ್ ಇಂಪಾರ್ಟೆಂಟ್ ಐಟಮ್ಸ್ನ ಅದನ್ನು ತೆಗ್ದಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಇಲ್ಲಿ ಬ್ಲೌಸ್ ಹೊಲಿಸ್ತಾ ಇರೋವಂಥ ರೇಷ್ಮೆ ಸೀರೆಗಳಿದೆ, ಕೆಳಗಡೆ ಎಲ್ಲ ಮಾಮೂಲಿ ಸೀರೆಗಳಿದೆ, ಅಂದರೆ ಹಂಗೆ ಫ್ಯಾನ್ಸಿ ಸೀರೆಗಳು ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋವಂಥದ್ದು ಆ ಥರದ್ದು. ಕೆಳಗಡೆ ಎಲ್ಲ ಅದಕ್ಕಿಂತ ಮೀಡಿಯಮ್ ಸ್ಯಾರೀಸು, ಚಿಕ್ಕ ಪುಟ್ಟ ಆ ಥರ ಸೀರೆಗಳಿದ್ದಾವೆ, ಅದನ್ನು ಎತ್ತಿಡಬೇಕು. ಬನ್ನಿ ಒಂದೊಂದಾಗಿ ಮುಗಿಸ್ಕೊಳ್ಳೋಣ. ಅದಾದಮೇಲೆ ಈ ಕಡೆ ಇದೆ, ಈ ಕಡೆ ನನ್ನ ಡ್ರೆಸ್ಗಳಿದೆ 2 ಡೋರಲ್ಲಿ, 2 ಫುಲ್ಲು ಕಬೋರ್ಡಲ್ಲಿ. ಈ ಕಡೆ ನನ್ನ ಹಸ್ಬೆಂಡ್ದಿದೆ, ಅವ್ರದ್ದು ಇಷ್ಟೇ ಇರೋದು, ಅಷ್ಟೇ ಸಾಕು ಅವ್ರಿಗೆ. ಇನ್ನು ಕೆಳಗಡೆ ಐಟಮ್ಸ್ಗಳಿದೆ, ಬ್ಯಾಗ್ಗಳು, ಅದು ಎತ್ತಿಡಬೇಕು. ಮೇಲ್ಗಡೆ ಶೆಲ್ಫ್ಸಲ್ಲೂ ಬ್ಯಾಗ್ಗಳಿದೆ, ಅದನ್ನು ಎತ್ತಿಡಬೇಕು. ಅದಾದಮೇಲೆ ಡೈಲಿ ಯೂಸಸ್ ಡ್ರೆಸ್ಸಸ್ ಎಲ್ಲ ಇಲ್ಲಿದೆ, ಅದನ್ನು ಎತ್ತಿಡಬೇಕು. ಇಲ್ಲಿದೆ ಎಲ್ಲ ಹಂಗೆ ಬಿದ್ದಿದೆ ನೋಡಿ, ಬಟ್ಟೆಗಳು ಏನೂ ಎತ್ತಿಟ್ಟಿಲ್ಲ. ಆ ಚಾರ್ಜರ್ ವೈರ್ಗಳು ನೋಡಿ, ಇಲ್ಲಿ ನೋಡಿ, ಓ ದೇವ್ರೆ. ಸೊ ಒಂದೊಂದಾಗಿ ಮುಗಿಸೋಣ ಬನ್ನಿ. ಕಷ್ಟಪಟ್ಟು ಅಲ್ಲಿಗೆ ಹಾಕಿದ್ದೀನಿ. ಇನ್ನೊಂದು ಬಾಕ್ಸ್ ರೆಡಿ ಇದೆ. ಇನ್ನು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಅದಕ್ಕೆ ಬಂದಿದ್ದಾರೆ, ಹಾಗೆ ಕೇಕ್ ಕೂಡ ತಂದಿದ್ದಾರೆ. ಇನ್ನೇನು ಕಟ್ ಮಾಡಬೇಕು. ಬನ್ನಿ ಸೆಲೆಬ್ರೇಷನ್ ಹೇಗಾಗುತ್ತೆ ನೋಡೋಣ. ತುಪ್ಪ ಕೊಟ್ಲು, ಮೊಸರು ಕೊಟ್ಲು, ಬಟ್ಟೆ ಇಲ್ಲೆಲ್ಲ ಐತಲ್ಲ. ಮಾಮೂನ್ ಮೇಲೆ ಸುರಿಸ್ಬಾರ್ದು, ಅಪ್ಪನ ಮೇಲೆ ಸುರಿಸ್ಬೇಕು ಅಂತ ಕಾಯ್ತಾ ಇದ್ಲು. ಸಮಾಧಾನ ಮಾಡ್ಕೊಳ್ಳಿ, ಇದೆಲ್ಲ ತೆಗೆದ್ಬಿಡು. ಚಡ್ಡಿ ಒಂದು ಕಲರ್, ಡ್ರೆಸ್ ಒಂದು ಕಲರ್. ಯಾವ
ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಬಂಗಾರ ಇಲ್ಲಿ ಕೇಕ್ ವಿಡಿಯೋ ಮಾಡ್ತಿದ್ದೀರಾ ಅಡ್ಡ ಮಾಡಿ ಈ ಘನತೆ ಗಾಂಭೀರ್ಯ ಇದೆಲ್ಲವೂ ಕೂಡ ನಮ್ಮ ಬೆಟ್ಟಲ್ಲೇ ಬಂದ್ಬಿಟ್ಟಿದೆ ಅಲ್ಲ ಚೆನ್ನಾಗಿದ್ರೆ ಫೋಟೋ ಹೆಂಗೆ ತೆಗಿಯೋದು ಹಂಗೆ ಅಲ್ಲಿ ನೋಡಿ ಬಂಗಾರ ಇಲ್ಲಿ ಚಿನ್ನಿ ಮಕ್ಕಳ ಓಯ್ ಏನಾಯ್ತು ಮಕ್ಕಳ ಬೇಡ ಅದು ಅಷ್ಟೇ ಅದು ಹಾಂ ಹಾಂ ಏನಾಯ್ತು ಗುಡ್ ಬಂಗಾರು ನಾವು ನಿಮ್ಮ ಕೈ ಇಟ್ಕೊಳ್ತೀವಿ ಇನ್ನು ಸುಮ್ಮನೆ ಅದ್ರ ಚಿನ್ನ ಕೈಯಲ್ಲಿ ಇಟ್ಕೋ ಅದು ಕೈಯಲ್ಲಿ ಇಟ್ಕೋ ಹ್ಯಾಪಿ ಆನಿವರ್ಸರಿ ಬಂಗಾರಿ ನೋಡಿ ಫೋಟೋನೇ ನೋಡ್ತಾವಳೆ ಹಾಂ ಅವಳಿಗೆ ಗೊತ್ತಾಗುತ್ತೆ ಸೊ ಹೀಗಾಯಿತು ನಮ್ಮದು ಇವತ್ತಿನ ಆ್ಯನಿವರ್ಸರಿ ಸೆಲೆಬ್ರೇಷನ್. ಹೋಪ್ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಫುಲ್ ಪ್ಯಾಕೇಜಿಂಗ್, ಹಾಗೆ ಹೇಗೆ ಮನೆ ಶಿಫ್ಟ್ ಮಾಡಿದ್ವಿ, ಮಕ್ಕಳನ್ನೆಲ್ಲ ಹೇಗೆ ನೋಡ್ಕೊಂಡ್ವಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೆಲೆಬ್ರೇಷನ್ ಎಲ್ಲ ಮುಗಿಯೋಷ್ಟರೊಳಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ಏನೇನು ಬೇಕು ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಕೊಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್ಗಳಿಗೆಲ್ಲ ದಯವಿಟ್ಟು ಶೇರ್ ಮಾಡಿ, ಓಕೆನಾ? ಧರಣಿ ದಾತ್ರಿ. ವಾವ್, ಸೂಪರ್, ಒಳ್ಳೆ ಹೆಸರು ಧರಣಿ ದಾತ್ರಿ. ಸ್ವಲ್ಪ ಪೇರಿದ್ದಾಳೆ, ಸಣ್ಣಕ್ಕಿದ್ದಾಳೆ, ದಪ್ಪ ಆಗ್ತೀವಿ. ಗುಡ್ ಗುಡ್. ಏನಿಲ್ಲ, ಕೂತ್ಕೊಳ್ಳಿ ಬನ್ನಿ ಬನ್ನಿ ಅಂತ